ನಾವೀಗ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗರುಡಾಚಾರ್ಯ ಪಾಳ್ಯದಲ್ಲಿದ್ದೀವಿ. ಕಸದ್ದು ತುಂಬಾ ತೊಂದರೆ ಆಗ್ತಾ ಇದೆ. ಸೊಳ್ಳೆಗಳು, ನೊಣಗಳು ಮತ್ತೆ ಈ ಜ್ವರ, ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ. BBMP ಅವರು ಡೈಲಿ ಬಂದು ತೆಗಿತಾ ಇಲ್ಲ. ನೈಟ್ 12 ಗಂಟೆ 1 ಗಂಟೆಗೆಲ್ಲ ಬಂದ್ಬಿಟ್ಟು ತಂದು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಕುಡಿಯೋ ನೀರಿಂದ ಒಂದು ದೊಡ್ಡ ಪ್ರಾಬ್ಲಮ್. ಏನು ಸಮಸ್ಯೆ ಎಲ್ಲ ನೋಡ್ಕೊಂತಾರಲ್ಲ MTB ನಾಗರಾಜ್. ಗರುಡಾಚಾರ್ಯ ಪಾಳ್ಯ ಮಹದೇವಪುರ ಕ್ಷೇತ್ರದಲ್ಲಿ ಬರ್ತಕ್ಕಂಥ ವಾರ್ಡ್ಗಳಲ್ಲಿ ಒಂದು. ಮಹದೇವಪುರ ಅಂದ ತಕ್ಷಣವೇ ಎಲ್ಲರ ಕಣ್ಣಿಗೆ ಜ್ಞಾಪಕವಾಗುವಂತಹದ್ದು IT ಹಬ್. ವಿಶ್ವದ ಪ್ರಸಿದ್ಧವಾಗಿರುವಂತಹ IT ಕ್ಷೇತ್ರಗಳ ದಿಗ್ಗಜರ ಕಂಪನಿಗಳು ವಾಸವಾಗಿರುವಂತಹ, ಸಾವಿರಾರು ಜನ ಕೆಲಸ ಮಾಡುವಂತಹ ಈ ಒಂದು ಕ್ಷೇತ್ರದಲ್ಲಿ ಕಸದಿಂದ ಕೊಳೆತು ನಾರ್ತಿದೆ, ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಅನ್ನೋದಕ್ಕೆ ನಿದರ್ಶನ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ನೀವೀಗ ದೃಶ್ಯದಲ್ಲಿ ನೋಡಬಹುದಾಗಿದೆ. ಇಲ್ಲಿ ನೋಡಬಹುದು ಕಸದ ಗುಡ್ಡೆ ಹೇಗೆ ಬಿದ್ದಿದೆ, ಕೊಳೆತು ನಾರ್ತಾ ಇದೆ. BBMP ಅಧಿಕಾರಿಗಳಾಗಲಿ, ಪಾಲಿಕೆಯ ಪೌರ ಕಾರ್ಮಿಕರಾಗಲಿ ಯಾರು ಕೂಡ ಕಸವನ್ನು ಎತ್ತದೆ ಇಲ್ಲಿ ಬಿಸಾಕಿದ್ದಾರೆ. ಬನ್ನಿ ಇಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ ಕೇಳೋಣ. ಅದಕ್ಕೂ ಮುನ್ನ ಈ ದೃಶ್ಯದಲ್ಲಿ ತಾವು ಗಮನಿಸಬಹುದಾಗಿದೆ, ಈ ಗೋಶಾಲೆ ಮುಖ್ಯ ರಸ್ತೆಯ ಉದ್ದಕ್ಕೂ ಕೂಡ ಕೊಳೆತು ನಾರೋ ಸ್ಥಿತಿಯಲ್ಲಿ ಕಸ ಬಿದ್ದಿದೆ. ಡಯಾಗ್ನೋಸ್ಟಿಕ್ ಸೆಂಟರ್ ಹಾಸ್ಪಿಟಲ್ ಇದೆ. ಇದು ನಾವು ತುಂಬಾ ಸರಿ BBMP ಕಂಪ್ಲೇಂಟ್ ಮಾಡಿದ್ದೀವಿ. ಇದು ತುಂಬಾ ಸರಿ ನೋಡಿ, ಅದ್ರ ಸ್ಮೆಲ್ಲು ಅದೆಲ್ಲ ದುರ್ವಾಸನೆ ನಮಗೆ ಆ ಕಡೆ ಈಗ ಹಾಸ್ಪಿಟಲ್ಗೆ ಬರ್ತಾನೆ ಇದೆ. ನೋಡಿ, ಇಲ್ಲೇ ಕ್ಲಿನಿಕ್ಕು ಇದೆ, ಡಯಾಗ್ನೋಸ್ಟಿಕ್ ಸೆಂಟರು ಇದೆ. ಇದನ್ನು ನಾವು ತುಂಬ ಸರಿ ಕಂಪ್ಲೇಂಟು ಮಾಡಿದ್ದೀವಿ. ಆದರೆ ಇಲ್ಲಿ ರಿಮೂವ್ ಮಾಡಿ ಇದನ್ನ ಈ ಕಸ ಇಲ್ಲಿ ಹಾಕಲೇಬೇಡಿ ಅಂತೇಳಿ BBMP ಅವರು ಸಪೋರ್ಟ್ ಮಾಡಿದ್ದಾರೆ. ಅವರು ಗಾರ್ಡ್ಸ್ಗಳನ್ನೆಲ್ಲ ಇಟ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಆದ್ರೂ ಮತ್ತೆ ಹಾಕ್ತಾನೆ ಇದ್ದಾರೆ. ಪಬ್ಲಿಕ್ ಇಲ್ಲಿ ಎಲ್ಲಿಂದನೋ ಬಂದು ಪಬ್ಲಿಕ್ಗಳು ಇಲ್ಲಿ ಹಾಕ್ತಾ ಇರ್ತಾರೆ. ಇಲ್ಲಿ ಈ ಗರುಡಾಚಾರ್ಯ ಪಾಳ್ಯ ವಾರ್ಡದೇ ಕಸ ಅಲ್ಲ, ಇದು ಬೇರೆ ಬೇರೆ ಕಡೆಯಿಂದನೂ ಬಂದು ಹಾಕ್ತಾ ಇದ್ದಾರೆ. ದಂಡ ಹಾಕ್ತಾರೆ. ಎಷ್ಟು ದಿನ ದಂಡ ಹಾಕ್ತಾರೆ ಸರ್? ದಂಡ ಹಾಕಿದ್ರೆ ನೈಟಲ್ಲಿ ಬಂದು ಹೋಗಿತಾರೆ. ನೈಟ್ 12 ಗಂಟೆ 1 ಗಂಟೆಗೆಲ್ಲ ಬಂದ್ಬಿಟ್ಟು ತಂದು ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಇಲ್ಲಿ ಕಸದ್ದು ತುಂಬಾ ತೊಂದರೆ ಆಗ್ತಾ ಇದೆ. ಏನು ಹೇಳಿದ್ರೆ ನಾವು ಇದು ಮಾಡಿರೋ ಅವ್ರಿಗೆ ರಿಪ್ಲೈ ಮಾಡ್ತಾ ಇಲ್ಲ. ಸೊ ನೈಟ್ ಬಂದಾಗೆ ಇವರು ಕಸ ಒಗೆದು ಹೋಗ್ತಾ ಇದ್ದಾರೆ ಸರ್. ಸೊ ಇದಕ್ಕೆ ಒಂದು ಏನೋ ಸೊಲ್ಯೂಷನ್ ಮಾಡಿಕೊಡಿ, ಯಾಕಂದ್ರೆ ತುಂಬಾ ಸ್ಮೆಲ್ ಬರುತ್ತೆ. ಕ್ಲಿನಿಕಲ್ಲಿ ಆಯಿತು ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ಏನು ಸಮಸ್ಯೆ ಎಲ್ಲ ನೋಡ್ಕೊಂತಾರಲ್ಲ MTB ನಾಗರಾಜ್. ಕುಡಿಯೋ ನೀರಿಂದು ಏನು ಪ್ರಾಬ್ಲಮ್ ಇಲ್ಲ, ಬರುತ್ತೆ. ಹಿಂದೆ ಕಾರ್ಪೊರೇಟರ್ ಯಾರಾಗಿದ್ರು? ನಿತಿನ್ ಪುರುಷೋತ್ತಮ್ ಹೇಗೆ ಅವ್ರ ಕೆಲಸ ಕಾರ್ಯ ಮಾಡ್ತಾ ಇದ್ರು, ಚೆನ್ನಾಗಿ ಮಾಡ್ತಾ ಇದ್ರು. ಗರುಡಾಚಾರ್ಯ ಪಾಳ್ಯದ ಮತ್ತೊಂದು ಮುಖ್ಯ ರಸ್ತೆಯಲ್ಲಿ ನಾವಿದ್ದೀವಿ. ನೀವು ನೋಡ್ಬೋದು ಇಲ್ಲಿ ಏನು ಸಮಸ್ಯೆ ಇದೆ ಅಂತಂದ್ರೆ, ಒಂದು ಕಸದ್ದು ನೋಡಿದೀವಿ ನಾವು ಇವಾಗ. ಈಗ ಈ ಕಟ್ಟಡ ನಿರ್ಮಾಣ ಹಂತದ ಕಟ್ಟಡಗಳು ಇಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ, ಕಾಮಗಾರಿಗಳು ನಡೀತಾ ಇರ್ತವೆ. ಅದು ನಿಗದಿತ ಅವಧಿಯಲ್ಲಂತೂ ಮುಗಿಯೋದಿಲ್ಲ. ಹೀಗಾಗಿ ಆ ಕಟ್ಟಡಗಳ ಸರಕು ಸಾಮಗ್ರಿಗಳನ್ನ ರಸ್ತೆ ಮೇಲೆ ಬಿಸಾಕಿರೋದಂತ ನೀವು ನೋಡ್ಬೋದಾಗಿದೆ. ನೋಡಿ ಅಲ್ಲಿ ಹೇಗಿದೆ, ಜಲ್ಲಿಕಲ್ಲು ಅಲ್ಲಿ ಕಾಣ್ತಾ ಇದೆ, ಮರಳು ಮತ್ತು ಕಬ್ಬಿಣದ ಸರಳುಗಳು ಮತ್ತು ಕಟ್ಟಡದ ತ್ಯಾಜ್ಯಗಳನ್ನ ರಸ್ತೆಯಲ್ಲಿ ಹಾಗೇ ಬಿಟ್ಟಿರ್ತಾರೆ. ಮತ್ತೆ ಫುಟ್ಪಾತ್ ಕೂಡ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಪಾದಚಾರಿಗಳು ನಡೆಯೋದಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲ. ಇದು ಮಹದೇವಪುರದ ಗರುಡಾಚಾರ್ಯ ಪಾಳ್ಯದಲ್ಲಿ ನೀವು ಯಾವುದೇ ಏರಿಯಾಕ್ಕೆ ಹೋದ್ರೂ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ. ಬನ್ನಿ ಇಲ್ಲಿನ ನಿವಾಸಿಗಳು ಇದನ್ನೆಲ್ಲ ಹೇಗೆ ಸಹಿಸ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅವ್ರನ್ನೇ ಕೇಳೋಣ. ಇಲ್ಲ, ಮೊನ್ನೆ ತೆಗಿತೀನಿ ಅಂದ್ಬಿಟ್ಟು ಇದನ್ನ ಓಪನ್ ಮಾಡಿದ್ರು. ಇನ್ನು 15 ಡೇಸ್ ಆದ್ರೂ ಬಂದಿಲ್ಲ. ಅದಕ್ಕೆ ಅಮೌಂಟ್ ಕೊಟ್ಬಿಟ್ಟು ನಾವು ಅದನ್ನ ಕಲ್ಲನ್ನ ಮುಚ್ಚಿದೀವಿ. ಇದು ರಸ್ತೆಯಲ್ಲಿ ಫುಟ್ಪಾತ್ ಹತ್ರ ಎಲ್ಲ ಜಲ್ಲಿಕಲ್ಲು, ಮರಳು, ಕಬ್ಬಿಣ ಎಲ್ಲ ಹಾಕಿರ್ತಾರಲ್ವಾ, ಅದರಿಂದ ತೊಂದರೆ ಆಗಿಲ್ವಾ? ತೊಂದರೆ ಆಗುತ್ತೆ, ಖಂಡಿತ ತೊಂದರೆ ಆಗುತ್ತೆ. ಈ ತರ ಇದ್ದವಾಗ ಆಕ್ಸಿಡೆಂಟ್ಗಳೆಲ್ಲ ತುಂಬಾ ಆಗುತ್ತೆ ಸರ್. ಅದಕ್ಕೆ ಗೌರ್ಮೆಂಟ್ ಅವರು ಸ್ವಲ್ಪ ಪರ್ಯಾಯ ವ್ಯವಸ್ಥೆನ ಮಾಡ್ಬೇಕಾಗುತ್ತೆ. ಈ ರೋಡಲ್ಲಿ ಏನಂದ್ರೆ ಸಿಕ್ಕಾಪಟ್ಟೆ ಗಾಡಿ ಎಲ್ಲ ಪಾರ್ಕಿಂಗ್ ಮಾಡ್ತಾರೆ ರೋಡ್ ಸೈಡ್ ಆ ಕಡೆ ಈ ಕಡೆ. ಅದರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ ಸರ್ ಪೀಕ್ ಟೈಮಲ್ಲಿ, ಮಾರ್ನಿಂಗ್ ಈವ್ನಿಂಗು. ಮರಳು ಜಲ್ಲಿಕಲ್ಲಿ ನೋಡ್ರಿ ಸರ್, ಇಲ್ಲೇ ಎಲ್ಲ ಕಾಣಿಸ್ತಾ ಇದೆಯಲ್ಲ ಆ ಕಡೆ ಈ ಕಡೆ ಎಲ್ಲ. ನಾವೇನು ಹೇಳೋದು ಬೇಕಾಗಿಲ್ಲ, ನಿಮಗೆ ಕಾಣಿಸ್ತಾ ಇದೆ ಸರ್. ಬೆಳಿಗ್ಗೆ ಸಂಜೆ ಡ್ಯೂಟಿಗೆ ಹೋಗೋರು ಸಿಕ್ಕಾಪಟ್ಟೆ ಸಮಸ್ಯೆ. ಈ ರೋಡಲ್ಲಿ ಹೆವಿ ಟ್ರಾಫಿಕ್ ಆಗುತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಕಡಿಮೆ ಇದೆ ಸರ್. ಈ ಟೈಮಲ್ಲಿ ಫುಲ್ ಜಾಮ್ ಇರ್ತಾ ಇತ್ತು ಈ ರೋಡು. ಇದು ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗರುಡಾಚಾರ್ಯ ಪಾಳ್ಯ. ಮಾಜಿ ಸಚಿವ MTB ನಾಗರಾಜ್ ಅವರ ಪುತ್ರ ನಿತಿನ್ ಪುರುಷೋತ್ತಮ್ ಅವರು ಈ ಹಿಂದೆ ಈ ವಾರ್ಡ್ನ ಕಾರ್ಪೊರೇಟರ್ ಆಗಿದ್ದವರು. ಆದರೆ ಏನ್ ಬಂತು, ಗರುಡಾಚಾರ್ಯ ಪಾಳ್ಯ ಸಮಸ್ಯೆಗಳು ಮಾತ್ರ ಹಾಗೆಯೇ ಉಳಿದಿವೆ ಅಂತ ಇಲ್ಲಿನ ನಿವಾಸಿಗಳು ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ಕಸ ಹಾಕ್ತಾ ಇದ್ದಾರೆ, ತುಂಬ ತೊಂದರೆ ಆಗ್ತಾ ಇದೆ. ಸೊಳ್ಳೆಗಳು, ನೊಣಗಳು ಮತ್ತು ಈ ಜ್ವರ, ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಹೇಳಿದ್ರು ಅರ್ಥ ಮಾಡ್ಕೊತಾ ಇಲ್ಲ. ಸೊ BBMP ಅವರು ಡೈಲಿ ಬಂದು ತೆಗಿತಾ ಇಲ್ಲ. ಲೀಡ್ರ್ಗಳೆಲ್ಲ ಇದ್ದಾರಲ್ಲ ಸರಿ, ಅವರೆಲ್ಲ ನೋಡ್ಕೊತಾರೆ ಅಂತ ನಾವು ಏನು ಹೇಳೋಕೆ ಹೋಗೋದಿಲ್ಲ. ನೋಡಿದ್ರೆ ಈಗ ಜನಗಳು ಅರ್ಥ ಮಾಡ್ಕೊಬೇಕು. ಈಗ ಅವ್ರದ್ದು ಪ್ರಾಬ್ಲಮ್ ಇರುತ್ತೆ. ಯಾಕಂದರೆ ಅವರು ಡೈಲಿ ಬಂದರೆ ಮನೆ ಹತ್ರ ಬಂದು ಕಲೆಕ್ಟ್ ಮಾಡಿದ್ರೆ ಇಲ್ಲಿ ಯಾರು ಹಾಕೋದಿಲ್ಲ, ಅವರು ಬರೋದಿಲ್ಲ. ಅವ್ರಿಗೆ ವಾರಕ್ಕೊಂದ್ಸರಿ 2 ಸರಿ ಬರ್ತಾ ಇದ್ದಾರೆ. ಯಾರು ಒಂದು ಇನಿಷಿಯೇಟಿವ್ ತಗೊತಾ ಇಲ್ಲ. ಕುಡಿಯೋ ನೀರಿಂದ ಒಂದು ದೊಡ್ಡ ಪ್ರಾಬ್ಲಮ್ ಸರ್. ಇಲ್ಲಿ ಗರುಡಾಚಾರ್ಯ ಒಂದಿದೆ, ಇಲ್ಲಿ ಅವ್ರು ಕರೆಕ್ಟಾಗಿ ನೀರು ಕೊಡ್ತಾ ಇಲ್ಲ. 10 ರೂಪಾಯಿ ತಗೊತಾರೆ ಒಂದು ಕ್ಯಾನಿಗೆ. ಕೊಡ್ತೀವಿ ಅಂದ್ರೆ ಆದರೂ ಇಲ್ಲ ಅಂತ ಇದೆ. ಆಮೇಲೆ ಇಲ್ಲಿ ಆ ಕಡೆ ಒಂದಿದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ, ಅಲ್ಲೂ ಕೇಳಿದ್ರು ಅವರು ಇಲ್ಲ ಅಂತವ್ರೆ.
ನೀರಿಲ್ಲಪ್ಪ ನೀರಿಲ್ಲ ಅಂತಾರೆ. ನಾವು ಹೆಂಗೆ ಸರ್ ನಾವು ಜೀವನ ಮಾಡೋದು ಹೇಳಿ? ಅವ್ರಿಗೆ ಹೇಳಿದ್ರು ಸರ್, ಅವ್ರಿಗೆ ಗಮನಕ್ಕೆ ಹಾಕಂತ ಇಲ್ಲ. MTB ಮಗ ಇದ್ದಾರೆ ರಾಜೇಶ್, ಅವರಿಗೂ ಹೇಳಿದ್ದೀನಿ ಸರ್ ನೀರಿನ ಸಮಸ್ಯೆ ಇದೆ. ನಾನೇನು ಮಾಡೋಣಪ್ಪ, ನನ್ನ ಕೈಯಲ್ಲಿ ನಾನು ಮಾಡ್ತಾಯಿದ್ದೀನಿ, ಅವರು ಕೊಡ್ತಾಯಿಲ್ಲ ನೀರು, ನಾನೇನು ಮಾಡೋಕೆ ಹೋಗೋಣ. ಇವ್ರು ಏನಕ್ಕಿದ್ದಾರೆ? ಇವ್ರು ರಾಜಕೀಯದಲ್ಲಿ ಏನಕ್ಕಿದ್ದಾರೆ? ಇವ್ರಿಗೆ ನಾವು ಗೆಲ್ಸೋದು ಯಾಕೆ? ಗರುಡಾಚಾರ್ ಪಾಳ್ಯದಲ್ಲೂ ಕಸ ಕಟ್ಟಿಕೊಂಡಿರುವ ಚರಂಡಿಗಳಿಂದಾಗಿ ಗಲೀಜು ವಾತಾವರಣ ನಿರ್ಮಾಣವಾಗಿದೆ. ಇದರಿಂದ ಸೊಳ್ಳೆಗಳ ಕಾಟವು ವಿಪರೀತವಾಗಿದೆ ಎಂದು ಇಲ್ಲಿನ ನಿವಾಸಿಗಳು ದೂರುತ್ತಾರೆ. ಕುಡಿಯುವ ನೀರಿನ ಸಮಸ್ಯೆ ಬೇರೆ ಗರುಡಾಚಾರ ಪಾಳ್ಯದ ಜನರನ್ನ ಹೈರಾಣಾಗಿಸಿದೆ. ಇನ್ನು GBA ಮೀಸಲಾತಿ ಪ್ರಕಾರ ಹಿಂದುಳಿದ ವರ್ಗಗಳ B ಸಮುದಾಯಕ್ಕೆ ರಿಸರ್ವ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗರುಡಾಚಾರ ಪಾಳ್ಯ ಈ ವಾರ್ಡ್ನಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅನ್ನೋದಂತ. ಚರಂಡಿಗಳೇ ಕಟ್ಕೊಂಡಿದ್ದಾವೆ, ರಸ್ತೆಗಳು ಕಿರಿದಾಗಿರುವಂಥ ರಸ್ತೆಗಳು, ಅಲ್ಲಲ್ಲಿ ಮರಳು ಜಲ್ಲಿಕಲ್ಲು ಎರಡೂ ಕಡೆ ಹಾಕಿರ್ತಾರೆ, ಮತ್ತು ಇನ್ನು ಫುಟ್ಪಾತ್ಗಳ ಮೇಲೆ ವಾಹನಗಳನ್ನು ನಿಲ್ಲಿಸಿರ್ತಾರೆ. ಹೀಗಾಗಿ ಇಲ್ಲಿ ಟ್ರಾಫಿಕ್ಕು ಸಹಜವಾಗಿ ಜಾಮ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿನವರ ಅಭಿಪ್ರಾಯ. ವಾರ್ಡ್ನ ಕಾರ್ಪೊರೇಟರ್ಗಳಾಗಲಿ BBMP ಅಧಿಕಾರಿಗಳಾಗಲಿ ಇಲ್ಲ, ಯಾರು ಇಲ್ಲಿ ಬರೋದೂ ಇಲ್ಲ. ಶಾಸಕಿಯಾಗಿರುವಂಥ ಮಂಜುಳಾ ಮೇಡಮ್ ಅವರು ಯಾವತ್ತು ಬರ್ತಾರೆ, ಯಾರನ್ನ ಬೀಟ್ ಮಾಡ್ತಾರೆ, ಏನು ಸಮಸ್ಯೆ ಕೇಳ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಅಂತ ಇಲ್ಲಿನ ಜನ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಗರುಡಾಚಾರ್ಯ ಪಾಳ್ಯದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಎದ್ದು ಕಾಣುವಂತದ್ದಾಗಿದೆ. ಇನ್ನಾದ್ರೂ ಕೂಡ ಸಂಬಂಧಪಟ್ಟಂತ ಪೂರ್ವ ವಲಯದ GBA ಅಧಿಕಾರಿಗಳು ಅಥವಾ ಆಯುಕ್ತರು ಗಮನ ಹರಿಸಬೇಕು, ಇಲ್ಲಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥದ್ದು ಪಬ್ಲಿಕ್ ನೆಕ್ಸ್ಟ್ನ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.